ಕೆಆರ್ ನಗರ ಮಹಿಳೆಯ ಕಿಡ್ನಾಪ್ ಪ್ರಕರಣದಲ್ಲಿ ರೇವಣ್ಣ ಅವರು ಈಗಾಗಲೇ ಜೈಲು ಹೋಗಿ ಬಂದಿದ್ದು ಆಯಿತು. 7 ದಿನ ನ್ಯಾಯಾಂಗ ಬಂಧನ, 4 ದಿನ ಪೊಲೀಸ್ ಕಸ್ಟಡಿಯಲ್ಲಿ. ನಿರೀಕ್ಷಣಾ ಜಾಮೀನು ಕೋರಿ ಈಗ ಭವಾನಿ ರೇವಣ್ಣ ಅವರು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಬಟ್ ಇವರು ಅದರಲ್ಲಿ ಆರೋಪಿಯಾಗಿ ಏನೂ ಇಲ್ಲ, ಬಟ್ ಇವರ ಹೆಸರು ಕೂಡ ಅದರಲ್ಲಿ ದೂರಿನಲ್ಲಿ ಬರುತ್ತೆ. ಸೊ ಹಾಗಾಗಿ ಈಗ ಭವಾನಿ ರೇವಣ್ಣ ಅವರಿಗೆ ಈಗಾಗಲೇ 2 ಬಾರಿ ನೋಟಿಸ್ ಅನ್ನ ಕೊಟ್ಟಾಗಿದೆ. ಇನ್ ನೆಕ್ಸ್ಟ್ ಅರೆಸ್ಟ್ ಮಾಡ್ತಾರೆ ಅನ್ನೋದಕ್ಕೋಸ್ಕರ ನಿರೀಕ್ಷಣಾ ಜಾಮೀನನ್ನ ಏನಾದರೂ ಹಾಕಿದಾರಾ? ಸಾಮಾನ್ಯವಾಗಿ ಅರೆಸ್ಟ್ ಮಾಡ್ತಾರೆ ಅನ್ನುವಂಥ ವಿಚಾರಕ್ಕೆ ನಿರೀಕ್ಷಣಾ ಜಾಮೀನನ್ನ ಸಲ್ಲಿಕೆಯನ್ನ ಮಾಡ್ತಾರೆ. ಸೊ ಹಾಗಾಗಿ ಈಗ ಆ ಜಾಮೀನು ಅರ್ಜಿ ಸಲ್ಲಿಕೆಯನ್ನ ಮಾಡಿ ಆಗಿದೆ. ಈಗ ವಾಟ್ ನೆಕ್ಸ್ಟ್ ಅನ್ನುವಂಥ ಪ್ರಶ್ನೆ ಬರುತ್ತೆ. ಬೆಂಗಳೂರಿನ ಸೆಷನ್ಸ್ ಕೋರ್ಟ್ಗೆ ಅಲ್ಲಿ ಅರ್ಜಿಯನ್ನ ಈಗಾಗಲೇ ಭವಾನಿ ರೇವಣ್ಣ ಅವರು ಸಲ್ಲಿಸಿದ್ದಾರೆ. ಮಗ ಪ್ರಜ್ವಲ್ ವಿಡಿಯೋ ಹೇಳಿಕೆಯ ಬೆನ್ನಲ್ಲೇ ಭವಾನಿ ಅವರು ಈಗ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿದ್ದಾರೆ. ಮಹಿಳೆ ಕಿಡ್ನಾಪ್ ಕೇಸಲ್ಲಿ ಭವಾನಿ ರೇವಣ್ಣ ಅವರಿಗೆ ಸಂಕಷ್ಟ ಸಂಕಷ್ಟ ಸಂಕಷ್ಟ. ಬಟ್ ಅವ್ರು 2 ನೋಟಿಸ್ಗೆ ಉತ್ತರವನ್ನ ಕೊಡಬಹುದಾಗಿತ್ತು. ಕಾರಣ ಅವ್ರಿಗೆಲ್ಲೂ ಕೂಡ ಆರೋಪಿಯಾಗಿ ಅವ್ರನ್ನೆಲ್ಲೂ ಕೂಡ ಕನ್ಸಿಡರ್ ಆಗಿ ಮಾಡಿಲ್ಲ. ಅದರಲ್ಲಿ ಮೊದಲನೇ ಆರೋಪಿಯಾಗಿ ಅದರಲ್ಲಿ ರೇವಣ್ಣ ಅವರಿದ್ದಾರೆ, 2ನೇ ಆರೋಪಿಯಾಗಿ ಸತೀಶ್ ಬಾಬು ಅವರಿದ್ದಾರೆ. ದೂರಿನಲ್ಲಿ ಭವಾನಿ ಅವರು ಹೇಳಿದ್ರು ಅಂತ ಕರ್ಕೊಂಡು ಹೋದೆ ಅಂತ ಸತೀಶ್ ಬಾಬು ಅವರು ಹೇಳ್ತಾರೆ. ಸೊ ಅದರ ಆಧಾರದ ಮೇಲೆ ಈಗ ಇದೆ. ನನ್ನ ಸಹೋದ್ಯೋಗಿ ಈಗ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳೀಧರ್, ಈಗ ನಿರೀಕ್ಷಣಾ ಜಾಮೀನನ್ನ ಅರ್ಜಿಯನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ ಅಂತಂದಾಗ ಒಂದು ಆತಂಕ ಇದೆ ಅಂತ ಕಾಣಿಸ್ತಾ ಇದೆ. ಅರೆಸ್ಟ್ ಮಾಡ್ತಾರೆ ಅನ್ನುವಂಥದ್ದು ಅಲ್ವಾ ಮುರಳಿ? ಖಂಡಿತ ಅರುಣ, ಯಾಕಂದ್ರೆ ಪ್ರಮುಖವಾಗಿ ಪ್ರಕರಣಕ್ಕೆ ಪ್ರಕರಣದಲ್ಲಿ ಭವಾನಿ ರೇವಣ್ಣ ಅವರ ಪಾತ್ರ ಅತಿ ಹೆಚ್ಚಿದೆ ಅಂತ ಹೇಳಿ SIT ಈಗಾಗಲೇ ಸಾಕಷ್ಟು ಅನುಮಾನವನ್ನು ಕೂಡ ವ್ಯಕ್ತಪಡಿಸಿತ್ತು. ಜೊತೆಗೆ SIT ಅಧಿಕಾರಿಗಳು 3 ಬಾರಿ ನೋಟಿಸ್ ಅನ್ನು ಕೊಟ್ಟರು ಕೂಡ ಭವಾನಿ ರೇವಣ್ಣ ಅವರು ಇದುವರೆಗೆ ವಿಚಾರಣೆಗೆ ಹಾಜರಾಗಿಲ್ಲ. ವಿಚಾರಣೆಗೆ ಹಾಜರಾಗದೇ ಇರುವಂತದ್ದು, ಜೊತೆಗೆ ಸತೀಶ್ ಬಾಬು, ಪ್ರಕರಣದ 2ನೇ ಆರೋಪಿ ಸತೀಶ್ ಬಾಬು ಏನಿದ್ದಾರೆ, ಸತೀಶ್ ಬಾಬು ಕೂಡ ಒಂದಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಆ ಹೇಳಿಕೆಗಳನ್ನ ಆಧರಿಸಿ ಭವಾನಿ ರೇವಣ್ಣ ಅವರನ್ನ ಬಂಧನಕ್ಕೊಳಪಡಿಸುವಂತ ಭಯ ಭವಾನಿ ರೇವಣ್ಣ ಅವ್ರಿಗೆ ಇರುವಂತದ್ದು. ಯಾಕಂದ್ರೆ SIT ಅಧಿಕಾರಿಗಳು ಯಾವ ಕ್ಷಣದಲ್ಲಿ ಬೇಕಾದ್ರೂ ಬಂಧನಕ್ಕೊಳಪಡಿಸಬಹುದು ಅಂತ ಹೇಳಿ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಬಹುತೇಕ ಇವತ್ತು ಅರ್ಜಿಯನ್ನ ಸಲ್ಲಿಕೆ ಮಾಡಿರುವಂತದ್ದು, ನಾಳೆ ನಾಡಿದ್ದು ಅವರ ಅರ್ಜಿ ವಿಚಾರಣೆಗೆ ಬರುವಂತಹ ಸಾಧ್ಯತೆಗಳು ಕೂಡ ಇದಾವೆ. ಆ ಸಂದರ್ಭದಲ್ಲಿ ಭವಾನಿ ರೇವಣ್ಣ ಅವರ ಪರ ವಕೀಲರು ಯಾವ ರೀತಿಯ ಆತಂಕವನ್ನ ಕೋರ್ಟ್ನ ಮುಂದೆ ವ್ಯಕ್ತಪಡಿಸ್ತಾರೆ, ಜೊತೆಗೆ ಭವಾನಿ ರೇವಣ್ಣ ಅವರ ಪಾತ್ರದ ಬಗ್ಗೆ ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆನೂ ಕೂಡ FIR ಅಲ್ಲಿ ಹೆಸರಿಲ್ಲ ಅಲ್ವಾ ಭವಾನಿ ಅವರದ್ದು? ಅರುಣ್, ಏನಂದ್ರೆ ಕೇವಲ 2 ಹೆಸರು ಮಾತ್ರ ಇದ್ದಂಥದ್ದು. ಆದ್ರೆ 7 ಜನರ ಈ ಪ್ರಕರಣದಲ್ಲಿ ಕರೆಕ್ಟ್ ಅಲ್ವಾ? ಸೊ FIR ಅಲ್ಲಿ ಹೆಸರಿಲ್ಲ ಅಂದ್ಮೇಲೆ ಮುಖ್ಯಮಂತ್ರಿಗಳಿರೋ ರೀತಿಯಲ್ಲಿ FIR ಆಗದೇನೆ ಯಾರನ್ನು ವಿಚಾರಣೆ ಕರೆಸಬಾರ್ದಪ್ಪ ಸ್ಟೇಷನ್ಗೆ ಅಲ್ವಾ? ಮುಖ್ಯಮಂತ್ರಿಗಳು ಹೇಳಿಲ್ವಾ ದಾವಣಗೆರೆ ಕೇಸಲ್ಲಿ? ಅದು ಅವರ ಬೇರೆ ವಿಚಾರ ಇರ್ಬೋದು ಅರುಣ್, ಅದ್ರಲ್ಲಿ ಕಮೆಂಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಪ್ರಕರಣದ ತನಿಖೆ ನಡಿಬೇಕಾದ್ರೆ ಇವರ ಹೆಸರನ್ನೇ ಸೇರ್ಸ್ಬೇಕು, ಅವರನ್ನೇ ಹೆಸರನ್ನೇ ಸೇರ್ಸ್ಬೇಕು ಅನ್ನೋದು ತಪ್ಪು. ಯಾಕಂದ್ರೆ ಒಂದು ಪ್ರಕರಣದ ತನಿಖೆ ನಡೀತಾ ಇರ್ಬೇಕಾದ್ರೆ ಆಗ ಸಿಕ್ಕಂತ ಮಾಹಿತಿಗಳಿರ್ತವೆ ತನಿಖಾಧಿಕಾರಿಗಳಿಗೆ. ಆ ತನಿಖಾಧಿಕಾರಿಗಳು ಆ ಮಾಹಿತಿಗಳನ್ನ ಆಧರಿಸಿ ಮುಂದಿನ ಆರೋಪಿಗಳನ್ನ ಬಂಧನಕ್ಕೆ ಒಳಪಡಿಸ್ತಾ ಹೋಗುವಂಥದ್ದು. ಅದೇ ರೀತಿಯಲ್ಲಿ ಅಪಹರಣದ ಪ್ರಕರಣದ ಉದಾಹರಣೆನೇ ತೆಗೆದುಕೊಂಡ್ರೆ ರೇವಣ್ಣ A1 ಆರೋಪಿ ಮತ್ತು ಸತೀಶ್ ಬಾಬು A2 ಆರೋಪಿ. ಆದ್ರೆ ಈವರೆಗೂ ಕೂಡ 7 ಜನ ಆರೋಪಿಗಳನ್ನ ಬಂಧನಕ್ಕೆ ಒಳಪಡಿಸಿದ್ದಾರೆ. ಈಗ ಭವಾನಿ ರೇವಣ್ಣ ಅವರು ತಮ್ಗೆ ಕೊಟ್ಟಿರುವಂತ ನೋಟಿಸ್ ಏನಿತ್ತು, ಆ ನೋಟಿಸ್ ಅನ್ನ ತೆಗೆದುಕೊಂಡು ಹೋಗಿ ಈಗ ಏನೋ ಕೋರ್ಟ್ ನಲ್ಲಿ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಅವರ ಹೆಸರು FIR ನಲ್ಲಿ ಇದೆ ಅಂತ ಹೇಳಿ ಅವರು ಉಲ್ಲೇಖವನ್ನ ಮಾಡ್ತಾ ಇಲ್ಲ. ಅಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನನಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ, ನಾನು ವಿಚಾರಣೆಗೆ ಹೋದ ಸಂದರ್ಭದಲ್ಲಿ ನನ್ನನ್ನ ಬಂಧನಕ್ಕೆ ಒಳಪಡಿಸಬಹುದು ಅಂತ ಹೇಳಿ ಈಗ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿರುವಂತದ್ದು. ಅರುಣ್, ಓಕೆ ಮುರಳೀಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಹಾಗಿದ್ದಾಗ FIR ಹಾಕ್ದೇನೆ, ಹೆಸರು ಇರ್ಲಾರ್ದೇನೆ ಹೆಂಗ್ ವಿಚಾರಣೆಗೆ ಒಳಪಡಿಸ್ತಾರೆ? ನಾವ್ ಹೇಳಿಲ್ಲಪ್ಪ, ಮುಖ್ಯಮಂತ್ರಿಗಳು ಹೇಳಿರುವಂತ ಮಾತು. ಸೊ ಹಾಗಿದ್ದಾಗ ಇಲ್ಲೂ ಸಸ್ಪೆಂಡ್ ಮಾಡ್ಬೇಕಾ? ಅಲ್ಲಿ ಸಸ್ಪೆಂಡ್ ಮಾಡಿದ್ದಾರೆ 3 ಜನ, ಇಲ್ಲೂ ಸಸ್ಪೆಂಡ್ ಮಾಡ್ತಾರ? ಗೊತ್ತಿಲ್ಲ. ಮುಖ್ಯಮಂತ್ರಿ ಆದ್ರೆ ಮುಖ್ಯಮಂತ್ರಿಗಳ ಮಾತೆ ಅದು ಹಾಗೆ. ಕೇಸಿಂದ ಕೇಸಿಗೆ ಡಿಫರೆನ್ಸ್ ಏನಾದ್ರೂ ಬರ್ಬೋದೇನೋ? ಹೆಂಗ್ ಬಂದ್ಬಿಡುತ್ತೆ? FIR ಹಾಕ್ದೇನೆ ವಿಚಾರಣೆ ಕರೆಯೋಂಗಿಲ್ಲ ಅಂತ ಮುಖ್ಯಮಂತ್ರಿ ಹೇಳ್ಬಿಟ್ಟಿದ್ದಾರೆ. ಅದ್ ಹಾಕಿದ್ದಕ್ಕೆ 3 ಜನ ಸಸ್ಪೆಂಡ್ ಮಾಡಿಲ್ವಾ? ಇಲ್ಲೂ ಹಾಕಿದಾಗ ಸಸ್ಪೆಂಡ್ ಆಗ್ತಾರೆ SIT ಅವರು? ಏನು ಗೊತ್ತಿಲ್ಲ ನನಗೆ, ಅದು ಅವ್ರವ್ರಿಗೆ ಬಿಟ್ಟಿದ್ದು.